ಹಾಯ್ ಫ್ರೆಂಡ್ಸ್, ನಾನಿವತ್ತು ಹೊಸ ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಕಾರ್ಡಿಯಾಕ್ ಕೇರ್ ಅಂತ ಹೇಳಿ ಮಂಗಳೂರಲ್ಲಿರುವಂತಹ ಒಂದು ಅಂದರೆ ನಾವು ಕಾರ್ಡಿಯಾಕ್ ಅಂತ ಹೇಳುವಂಥದ್ದು ಹೃದಯದ ಭಾಗವನ್ನು ಹೇಳ್ತೇವೆ. ಕಾರಿನ ಹೃದಯವನ್ನು ಶುದ್ಧೀಕರಿಸುವಂತಹ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಅಂದರೆ ಕಾರಿನ ಹೃದಯ ಅಂತ ಹೇಳಿದರೆ ಕಾರಿನ ಇಂಜಿನನ್ನು ಯಾವ ರೀತಿ ಇದನ್ನು ಅಂದರೆ ಈ ಕಾರ್ಡಿಯಾಕ್ ಕೇರ್ ಅಂತ ಹೇಳಿದರೆ ಅದರ ಉದ್ದೇಶ ಏನು, ಅಲ್ಲಿ ಏನು ವರ್ಕ್ ಮಾಡ್ತಾರೆ ಗಾಡಿಗೆ ಏನು ಬೆನಿಫಿಟ್ ಇದೆ, ಇದರ ಬಗ್ಗೆ ನಾವು ಪೂರ್ತಿಯಾಗಿ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಈ ಬಗ್ಗೆ ವಿವರಿಸಲಿಕ್ಕೆ ಈ ಕಾರ್ಡಿಯಾಕ್ ಕೇರ್ನ ಮಾಲಕರಾದಂತಹ ಪುನೀತ್ ಕಾಣತೂರು ಇವರು ನಮ್ಮ ಜೊತೆ ಇದ್ದಾರೆ. ಹೆಚ್ಚಿನ ಮಾಹಿತಿ ಇವರಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್, ಈ ಕಾರ್ಡಿಯಾಕ್ ಕೇರ್ ಅಂದರೆ ಅದು ಏನು ವಿಚಾರ? ಅಂದರೆ ಕೆಲವರಿಗೆ ಅದರ ಬಗ್ಗೆ ಇನ್ನೂ ಗೊತ್ತಿಲ್ಲ ಮಾಹಿತಿ, ಅಂದರೆ ಗ್ರಾಮೀಣ ಭಾಗದಲ್ಲಿ ಅದರ ಬಗ್ಗೆ ಮಾಹಿತಿ ಇನ್ನೂ ಹೆಚ್ಚಿನವರಿಗೆ ತಿಳಿದಿಲ್ಲ. ಅದು ಹೇಗೆ ವರ್ಕ್ ಆಗ್ತದೆ, ನಮ್ಗೆ ಏನು ಅದರಲ್ಲಿ ಬೆನಿಫಿಟ್, ನಾವು ಕಾರ್ ಯಾವತ್ತು ಡೈಲಿ ಯೂಸ್ ಮಾಡುವಾಗ ನಾವು ನಮಗೆ ಏನು ಅದರಲ್ಲಿ ಬೆನಿಫಿಟ್ ಸಿಗ್ತದೆ ಅಂತ ಹೇಳುವಂಥದ್ದು. ಕಾರ್ಡಿಯಾಕ್ ಕೇರ್ ಅಂತ ಹೇಳಿದ್ರೆ ಇದೊಂದು ಕಾರ್ನ ಇಂಜಿನಲ್ಲಿ ಇರುವಂತಹ ಅಡಗಿರುವಂತಹ ಕಾರ್ಬನ್ ಅನ್ನ ಕ್ಲೀನ್ ಮಾಡಿಕೊಡುವಂತ ಒಂದು ಸರ್ವಿಸ್. ಕಾರ್ನ ಇಂಜಿನ್ ಡಿಕಾರ್ಬನೈಸಿಂಗ್ ಅಂತ ಹೇಳ್ತೇವೆ. ಸೊ ಇದರಿಂದಾಗಿ ಈ ಒಂದು ಡಿಕಾರ್ಬನೈಸಿಂಗ್ ಮಾಡೋದ್ರಿಂದ ಕಾರ್ನ ಏನು ಮೈಲೇಜ್ ಅಲ್ಲಿ ಜಾಸ್ತಿ ಆಗುವಂಥದ್ದು, ಅಥವಾ ಪವರ್ ಪಿಕಪ್ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತದೆ. ಹಾಗೆ ಹೊಗೆ ಬರ್ತಾ ಇರ್ತದೆ, ಆ ಹೊಗೆ ಎಲ್ಲ ಕಡಿಮೆ ಆಗ್ತದೆ. ಮತ್ತೆ ಇಂಜಿನ್ ನಾಯ್ಸ್ ವೈಬ್ರೇಷನ್ ಎಲ್ಲ ಕಡಿಮೆ ಆಗ್ತದೆ. ಒಟ್ಟಲ್ಲಿ ಒಂದು ಇಂಜಿನ್ ಫುಲ್ ಸ್ಮೂತ್ ಆಗ್ತದೆ ಅಂತ ಹೇಳ್ಬೋದು. ಗಾಡಿಯ ಇಂಜಿನ್ ಫುಲ್ ಸ್ಮೂತ್ ಆಗ್ತದೆ. ಅಂದರೆ ಇದನ್ನು ಹೇಗೆ ನೀವು ಯಾವ ರೀತಿಯನ್ನ ಮಾಡ್ತೀರಿ ನೀವು ವರ್ಕ್, ಅಂದರೆ ಪ್ರೊಸೀಜರ್ ಹೇಗೆ ಅಂತ? ಇದು ಮೇನ್ ಜರ್ಮನ್ ಟೆಕ್ನಾಲಜಿ. ಇದು POH ಟೆಕ್ನಾಲಜಿ ಅಂತ ಕರೀತೇವೆ. ಇದನ್ನು ಪ್ಯೂರ್ ಆಕ್ಸಿ ಹೈಡ್ರೋಜನ್ ಟೆಕ್ನಾಲಜಿ ಅಂತ. ಇದು ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ನಮ್ಮ ಮೆಷಿನರಿ ನಾವು ಜನರೇಟ್ ಮಾಡ್ತೇವೆ. ಈ ಒಂದು ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅನ್ನ ಏರ್ ಇಂಟೇಕ್ ಥ್ರೂ ಕಾರ್ನ ಕಂಬಸ್ಟನ್ ಚೇಂಬರ್ಗೆ ಸೆಂಡ್ ಮಾಡ್ತೇವೆ. ಎಲ್ಲಿ ಫ್ಯೂಯಲ್ ಬರ್ನ್ ಆಗ್ತದೆ ಆ ಒಂದು ಪ್ಲೇಸ್ಗೆ ಸೆಂಡ್ ಮಾಡಿ ಅಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಆಗಿ ಈ ಒಂದು ಏನು ಗ್ಯಾಸ್ ಕನ್ವರ್ಟ್ ಮಾಡ್ತೇವೆ. ಕನ್ವರ್ಟ್ ಮಾಡಿದಂಥ ಏನು ಕಾರ್ಬನ್ ಪಾರ್ಟಿಕಲ್ಸ್ ಏನಿದೆ ಅದು ಸೈಲೆನ್ಸರ್ ಥ್ರೂ, ನಮ್ಮ ಎಕ್ಸಾಸ್ಟ್ ಏನಿದೆ ಅದರ ಥ್ರೂ ಹೊರಗಡೆ ಹಾಕುವಂಥದ್ದು. ಹಾಗಾಗಿ ಈ ಒಂದು ಇಂಜಿನ್ನ ಎಫಿಷಿಯನ್ಸಿಯನ್ನು ರೀಗೇನ್ ಮಾಡ್ತದೆ. ಅಂದರೆ ಹೆಚ್ಚಿನವರಿಗೆ ಇದು ಇಂಜಿನನ್ನು ಬಿಚ್ಚಿ ಇದು ಮಾಡುವಂಥದ್ದು ಅಲ್ವಾ ಅಂತ. ಅಂದರೆ ಈ ಒಂದು ಪ್ರೊಸೆಸ್ಗೆ ಎಷ್ಟು ಟೈಮ್ ತಗೊಳ್ಳುವಂಥದ್ದು? ಅಂದರೆ ಇಂಜಿನ್ ಬಿಚ್ಚಿದ್ರೆ ತುಂಬ ಟೈಮ್ ಹೋಗುವಂಥದ್ದು, ಅಂದರೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ. ಇದಂದರೆ ತುಂಬ ಏನು ಟೈಮ್ ಬೇಡ, ಒಂದು 20 ರಿಂದ 40 ನಿಮಿಷ ಒಳಗಡೆ ಒಂದು ಗಾಡಿಯ ಡಿಕಾರ್ಬನೈಸಿಂಗ್ ಆಗ್ತದೆ. ಇದಕ್ಕೆ ಇಂಜಿನ್ ಅನ್ನು ಬಿಚ್ಚಬೇಕಾದಂಥ ಯಾವುದೇ ಅಗತ್ಯ ಬಿಡುವುದಿಲ್ಲ. ಇದು ಜರ್ಮನ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ನಾವು ಅದೇ 20 ರಿಂದ 40 ನಿಮಿಷದ ಒಳಗಡೆ ಗಾಡಿಯ ಎಲ್ಲ ಇಂಜಿನ್ ಒಳಗೆ ಅಡಗಿರುವಂತಹ ಕಾರ್ಬನ್ ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಡ್ತೇವೆ. ಅಂದ್ರೆ ಇದರಲ್ಲಿ ಈಗ ಯಾವ ರೀತಿ ಚಾರ್ಜಸ್ ಇರುತ್ತೆ ಅಂತ ನಿಮ್ದು? ಈಗ ಮಾಡೆಲ್ ವೈಸ್ ಇರ್ತದ, ಅಲ್ಲ ಅಂದ್ರೆ ಕಿಲೋಮೀಟರ್ ವೈಸ್ ಇರ್ತದ, ಹೇಗೆ ನೀವು? ನಾರ್ಮಲಿ ನಾವು ತಗೊಳ್ಳುವಂಥದ್ದು ಇಂಜಿನ್ ಸಿಸಿ, ಇಂಜಿನ್ ಎಷ್ಟು ಸಿಸಿ ಉಂಟು, ಹಾಗೆ ಇಂಜಿನ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಅದರ ಮೇಲೆ ಪ್ರೈಸ್ ವೇರಿ ಆಗ್ತದೆ. 2000 ರಿಂದ 3500 ಆ ಒಂದು ರೇಂಜಿಗೆ ಬರ್ತದೆ. ಸರ್, ಮತ್ತೆ ನೀವು ಈ ಒಂದು ಕಾರ್ಡಿಯಾಕ್ ಕೇರ್ ಯೂನಿಟ್ ಈ ಒಂದು ಸರ್ವಿಸ್ ಅಲ್ಲದೆ ಬೇರೆ ಏನಾದರೂ ಸರ್ವಿಸ್ ಕೊಡ್ತಾ ಇದ್ದೀರಾ ವೆಹಿಕಲ್ ಬಗ್ಗೆ? ಈಗ ಮೇನ್ಲಿ ನಾವು ಕಾರ್ ವಾಷಿಂಗ್, ಡೀಟೇಲಿಂಗ್ ಎಲ್ಲ ಮಾಡ್ತೇವೆ. ಅದ್ರ ಜೊತೆಗೆ ಸೆರಾಮಿಕ್ ಕೋಟಿಂಗ್ ಆಗಲಿ, PPF ಆಗಲಿ, ಹಾಗೆ ಅಂಡರ್ ಬಾಡಿ ಕೋಟಿಂಗ್, ಈ ಎಲ್ಲ ಸರ್ವಿಸಸ್ ಅನ್ನ ನಮ್ಮ ಈ ಒಂದು ಸರ್ವಿಸ್ ಸೆಂಟರ್ ನಾವು ಕೊಡ್ತಾ ಇದ್ದೀವಿ. ಈಗ ಡೀಟೇಲಿಂಗ್ ಚಾರ್ಜಸ್ ಹೇಗೆ ಮಾಡ್ತೀರಿ? ಡೀಟೇಲಿಂಗ್ ಅಂದ್ರೆ ತುಂಬಾ ವೆರೈಟಿ ಆಫ್ ಡೀಟೇಲಿಂಗ್ ಇದೆ. ಇಂಟೀರಿಯರ್ ಡೀಟೇಲಿಂಗ್ ಮಾಡ್ತೇವೆ, ಹಾಗೆ ಎಕ್ಸ್ಟೀರಿಯರ್ ಅಲ್ಲಿ ನಾರ್ಮಲ್ ವ್ಯಾಕ್ಸ್ ಪಾಲಿಶಿಂಗ್ ಬರ್ತದೆ, ಹಾಗೆ ಪೇಂಟ್ ಕರೆಕ್ಷನ್ ಬರ್ತದೆ. ಇದು ಪ್ರೈಸ್ ಎಲ್ಲ ವೇರಿ ಆಗ್ತದೆ. ಸ್ಟಾರ್ಟ್ಸ್ ಫ್ರಮ್ ಒಂದು 3000 ದಿಂದ ನಾವು ಸ್ಟಾರ್ಟ್ ಆಗುತ್ತೆ ಪ್ರೈಸಸ್ ಎಲ್ಲ. ನಿಮ್ದು ಎಲ್ಲಿ ಲೊಕೇಶನ್, ಕರೆಕ್ಟ್ ಲೊಕೇಶನ್ ಯಾವ? ಇದು ಬಂದು ಮ್ಯಾಂಗ್ಳೂರ್ನ ಏರ್ಪೋರ್ಟ್ ರೋಡ್, ಬಜ್ಪೆ ಹೋಗೋ ರೋಡಲ್ಲಿ ಬೋಂದೆಲ್ ಅಂತ ಜಂಕ್ಷನ್ ಇದೆ. ಬೋಂದೆಲ್ ಜಂಕ್ಷನ್ 200 ಮೀಟರ್ ಮುಂಚೆನೆ ಸಿಗ್ತದೆ.